ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋ ಅಂತೂ ಚಿಂದಿಯಾಗಿದೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಹೇಳಕ್ಕೆ ನಿಮ್ ಪಪ್ಪೆಟ್ಗಳೆಲ್ಲ ಇಲ್ಲ. ಏನು ಪಪ್ಪೆಟ್ ನೀನ್ ಪಪ್ಪೆಟ್ ಮಾಡ್ಕೊಂಡಿರೋದು ಎಲ್ಲಾನು ನಾನು ಮಾತಾಡ್ತೀನಿ. ಕೈ ಎಲ್ಲ ತೋರಿಸ್ಬೇಡ ನನ್ನ ಹತ್ರ ಬಂದ್ಬಿಟ್ಟು ಏಕವಚನದಲ್ಲಿ ಮಾತಾಡಿದ್ರೆ ಮಾತ್ರ ಹೋಗ್ತಾ ಇರ್ಬೋದು. ಎಸ್, ವೀಕ್ಷಕರ ನೋಡಿದ್ರಲ್ಲ, ಪ್ರೋಮೋ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದಕ್ಕೆ ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ, ಬೆಳ್ಳಂ ಬೆಳಿಗ್ಗೆ ಮ್ಯೂಟೆಂಟ್ ರಘು ಸಿಂಹ ಗರ್ಜನೆಗೆ ನಡುಗಿದ ಬಿಗ್ ಬಾಸ್ ಮಂದಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಈಗ ಸಿಂಹ ಗರ್ಜನೆ ಬಿಗ್ ಬಾಸ್ ಮನೆಗೆ ಬೇಕಿತ್ತು. ಇಷ್ಟು ದಿವಸ ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನೇ ಇಬ್ರು ಕೂಡ ಅವರೇ ಬಿಗ್ ಬಾಸ್ ಅಂತ ಅನ್ಕೊಂಡಿದ್ರು. ಅದರಲ್ಲೂ ಕೂಡ ಅಶ್ವಿನಿ ಗೌಡ ಅವರಂತೂ ಸಿಕ್ಕಾಪಟ್ಟೆ ಅವ್ರನ್ನ ಬಿಗ್ ಬಾಸ್ ಅನ್ಕೊಂಡಿದ್ರು. ಈಗ ಇಲ್ಲಿ ಅವ್ರನ್ನ ಎದುರ್ಸಕ್ಕೆ ಯಾರನ್ನ ಒಬ್ರು ಸ್ಪರ್ಧಿ ಬೇಕಿತ್ತು, ಪ್ರತಿಸ್ಪರ್ಧಿ. ಈಗ ಇಲ್ಲಿ ನಾರ್ಮಲ್ ಆಗಿ ಹೋಗ್ತಾ ಇತ್ತು. ಆಲ್ಮೋಸ್ಟ್ ಎದ್ದಿದ ತಕ್ಷಣ ಇದು ರೆಸಾರ್ಟ್ ಅಲ್ಲ, ಎದ್ದೋಳಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ತುಂಬಾ ಚೆನ್ನಾಗಿ ಹೇಳಿದ್ರು. ಲಾಸ್ಟ್ ಟೈಮ್ ಇಲ್ಲಿ ಲಾಸ್ಟ್ ಇಯರ್ ಬಿಗ್ ಬಾಸ್ ನ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ರಜತ್ ಅವರು ಮತ್ತೆ ಇಲ್ಲಿ ಶೋಭಾ ಶೆಟ್ಟಿ ಅವ್ರ ಎಂಟ್ರಿ ಆದಾಗೂ ಕೂಡ ಇದೇ ರೀತಿ ಇಲ್ಲಿ ಜಗಳ ಆಗಿತ್ತು. ಸೇಮ್ ಅದೇ ತರ ಇವಾಗೂ ಕೂಡ ಇಲ್ಲಿ ಆಗ್ತದೆ. ಆದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ಬಹುದು ರಘು ಅವರು ಅಂತ ಅಂದ್ಬಿಟ್ಟು ಅನಿಸ್ತದೆ. ಯಾಕಂತಂದ್ರೆ ಸಿಂಹ ಗರ್ಜನೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇಲ್ಲಿ ಫಸ್ಟಿಗೆ ಅದೇ ಯಾರ್ಯಾರ ಮೇಲೆ ನಿಮ್ಗೆ ಏನು ಒಪಿನಿಯನ್ ಇದೆ ಅಂತ ಹೇಳ್ಬೇಕಾದ್ರೆ, ಇವಾಗ ಲಾಸ್ಟ್ ಟೈಮ್ ಟೀ ಎಚ್ಚದಿತ್ತಲ್ಲ, ಎಚ್ಚೆತ್ಕೊಳ್ಳಿ ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ಮೋಸ್ಟ್ಲಿ ಇಲ್ಲೂ ಕೂಡ ಹೇಳಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೆ ಇಲ್ಲಿ ಧ್ರುವಂತ್ ಅವ್ರಿಗೆ ಮತ್ತೆ ಕಾಕ್ರೋಚ್ ಸುಧೀರ್ ಅವ್ರಿಗೆ ಇಲ್ಲಿ ನೀರ್ ಹಾಕಿದ್ದಾರೆ. ಆದ್ಮೇಲೆ ಇಲ್ಲಿ ಹಾಕೋದು ಅಶ್ವಿನಿ ಗೌಡ ಅವ್ರಿಗೆ ಬಕೆಟ್ ಅಲ್ಲಿ ನೀರ್ ಹಾಕ್ತಾರೆ. ಇಲ್ಲಿ ನಾರ್ಮಲ್ ಆಗಿ ಹೇಳಿದ್ರೆ ಆಗೋಗಿರೋದು, ಬಟ್ ಇಲ್ಲಿ ಸ್ವಲ್ಪ ಓವರ್ ಆಗಿ ಇಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಕೈಯೆಲ್ಲ ತೋರಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಈಗ ಹೆಣ್ಮಕ್ಳ ಮೇಲೆ ಕೈ ತೋರಿಸ್ಕೊಂಡು ಮಾತಾಡೋದು ಅವೆಲ್ಲ ನಾರ್ಮಲ್ ಅಂತಾನೆ ಹೇಳ್ಬೋದು. ಬಟ್ ಗಂಡು ಹುಡುಗನ ಮೇಲೆ ಆಲ್ಮೋಸ್ಟ್ ಫಸ್ಟ್ ಇಲ್ಲಿ ಕೈ ತೋರಿಸಿ ಮಾತಾಡಿರೋದು, ಪ್ರೋಮೋದಲ್ಲಿ ಇರೋ ಪ್ರಕರಣ ಹೇಳ್ತಿರೋದು. ಅಶ್ವಿನಿ ಅವರೇ ಇಲ್ಲಿ ಕೈನ ತೋರಿಸಿದ್ದಾರೆ. ಇಲ್ಲಿ ಮ್ಯೂಟೆಂಟ್ ರಘು ಅವರು ಹೇಳ್ತಾರೆ, ರೀಸನ್ ಕೊಡ್ಬೇಕಲ್ಲ, ಏನಕ್ಕೆ ಇಲ್ಲಿ ಅವ್ರ ಮೇಲೆ ಬಕೆಟ್ ಅಲ್ಲಿ ನೀರ್ ಸುರಿದ್ರು ಮತ್ತೆ ಎಚ್ಚೆತ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ. ಅಂದ್ರೆ ಎಚ್ಚೆತ್ಕೊಳ್ಳೋದು ಅಂತ ಇರ್ಬೋದು, ಇಲ್ಲ ಅಂತಂದ್ರೆ ಏನಾದ್ರೂ ಒಂದು ರೀಸನ್ ಕೊಡ್ಬೇಕು. ರೀಸನ್ ಕೊಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಇಲ್ಲಿ ಹೊರಗಡೆ ಹೆಣ್ಮಕ್ಳ ಬಗ್ಗೆ ಹೋರಾಟಗಾರ್ತಿ ಅಂತ ಅಂದ್ಬಿಟ್ಟು ಅವ್ರನ್ನ ಅವ್ರು ಗುರುತಿಸ್ಕೊಂಡಿದ್ದಾರೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತ್ ಅವ್ರ ಮೇಲೆ ಈ ರೀತಿಯಾಗಿ ಇಲ್ಲಿ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೇಕಾದ್ರೇನೆ ಇಲ್ಲಿ ಸ್ವಲ್ಪ ಜಗಳ ಕೂಡ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಅದಕ್ಕೆ ಇಲ್ಲಿ ಹೇಳಿದ್ದವರು ಫಸ್ಟ್ ಗೆ ಬಂದಿದ ತಕ್ಷಣ ಇಲ್ಲಿ ರೆಸಾರ್ಟ್ ಯಾರು ಬಂದಿಲ್ಲ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಮನೆನ ಬಿಗ್ ಬಾಸ್ ಮನೆ ತರ ಇಲ್ಲಿ ಯೂಸ್ ಮಾಡ್ತಿರೋದು. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಸಿಂಹ ಗರ್ಜನೆ ಸ್ಟಾರ್ಟ್ ಮಾಡಿರೋದು ರಘುರು ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ತುಂಬಾ ಚೆನ್ನಾಗಿ ಇಲ್ಲಿ ಕಾಣಿಸ್ತಾ ಇದಾರೆ. ಬಟ್ ಇಲ್ಲಿ ಕೈಯೆಲ್ಲ ತೋರಿಸ್ಕೊಂಡು ಹತ್ರ ಬಂದು ಮಾತಾಡಬೇಡಿ ಅಂತ ಅಂದ್ಬಿಟ್ಟು ಇಲ್ಲಿ ಜಾನ್ವಿ ಅವರು ಸ್ಟಾರ್ಟ್ ಮಾಡಿದ್ರು. ನೋಡಿ, ಅಲ್ಲಿರೋರು ಎಲ್ಲರೂ ಕೂಡ ಸುಮ್ಮನೆ ಸೈಲೆಂಟ್ ಆಗಿ ನಿಂತಿದ್ದಾರೆ. ಆದ್ರೆ ಇವರಿಬ್ರು ಮಾತ್ರ ಇಲ್ಲಿ ನೀರ್ ಹಾಕಿಸ್ಕೊಂಡಿರೋರು ಇಬ್ರು ಕೂಡ ಸುಮ್ಮನೆ ಇದ್ದಾರೆ. ಮೂರನೇದಾಗಿ ಅಶ್ವಿನಿ ಗೌಡ ಅವ್ರಿಗೆ ಇಲ್ಲಿ ನೀರ್ ಹಾಕಿದಾಗ ನಾವೆಲ್ಲ ನಿಮ್ ಪಪ್ಪೆಟ್ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಂತಾರೆ. ಆಲ್ಮೋಸ್ಟ್ ಮಿಕ್ಕಿರೋರೆಲ್ಲರೂ ಕೂಡ ಇಲ್ಲಿ ಬೊಂಬೆಗಳ ತರನ ಆಲ್ಮೋಸ್ಟ್ ಅವ್ರು ಹೆಂಗ್ ಆಡಿಸ್ತಾರೆ ಆ ರೀತಿ ಆಡೋ ಬೊಂಬೆಗಳು. ಅಶ್ವಿನಿ ಗೌಡ ಅವರು ಏನ್ ಹೇಳಿದ್ರು ಕೇಳಬೇಕು, ಯಾವ ರೀತಿ ಮಾತಾಡಿದ್ರು ಕೂಡ ಸುಮ್ಮನೆ ಸೈಲೆಂಟ್ ಆಗಿ ಬಾಯಿಗೆ ಬೀಗ ಹಾಕೊಂಡು ಕುತ್ಕೊಂಡಿರ್ಬೇಕು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಡ್ಕೊಂಡ್ರು. ಸದ್ಯಕ್ಕೆ ಈಗ ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದಿತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಇಲ್ಲಿ ಆಗಿದೆ. ಅಶ್ವಿನಿ ಗೌಡ ಅವ್ರಿಗೆ ಇಲ್ಲಿ ಇದ್ದಂಗೆ ಹೇಳಿದ್ರು ರಘು ಅವರು. ಹೊರಗಡೆ ನೋಡಿದ್ರೆ ಆ ರೀತಿಯಾಗಿ ಮಾತಾಡ್ತೀರಾ, ಕನ್ನಡ ಪರ ಹೋರಾಟಗಾರ್ತಿ ಮತ್ತೆ ಹೆಣ್ಣಿನ ಪರ ಸ್ಟ್ಯಾಂಡ್ ತಗೋಬೇಕು ಅಂತ ಹೇಳ್ತೀರಾ. ಬಿಗ್ ಬಾಸ್ ಮನೇಲಿ ನೀವೇ ಈ ರೀತಿಯಾಗಿ ತಪ್ಪು ಮಾಡಿದ್ರಲ್ಲ ಅಂತ ಕೇಳಿದ್ರೆ, ಅಂದ್ರೆ ನಾವ್ಯಾರು ಕೂಡ ನಿಮ್ ಕೈಯಲ್ಲಿ ಆಡೋ ಪೊಪ್ಪೆಟ್ಗಳಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದ್ರೆ ಮಿಕ್ದವರೆಲ್ಲರೂ ಕೂಡ ಇವ್ರ ಥಿಂಕಿಂಗ್ ಪ್ರಕಾರ ಪೊಪ್ಪೆಟ್ಗಳು, ಅಂದ್ರೆ ಅಶ್ವಿನಿ ಗೌಡ ಅವ್ರ ಪೊಪ್ಪೆಟ್ಗಳು ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗುತ್ತೆ. ನೋಡೋಣ ಈ ಒಂದು ಬೊಂಬೆ ಆಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಅಂದ್ಬಿಟ್ಟು. ಆದ್ರೆ ಸ್ವಲ್ಪ ಇಲ್ಲಿ ಓವರ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಯಾಕಂತಂದ್ರೆ ಕೈ ತೋರಿಸ್ಕೊಂಡು ಮಾತಾಡೋದು, ಹೆಣ್ಮಕ್ಳ ಮೇಲೆ ಇಲ್ಲಿ ಮೈ ಮೇಲೆ ಹೋದ್ರು ಅವರು, ರಕ್ಷಿತ್ ಅವ್ರ ಮೇಲೆ, ಚಿಕ್ಕವ್ರ ಮೇಲೆ ಅವ್ರ ಆಟ ನಡೆದಿರ್ಬೋದು. ಬಟ್ ಇಲ್ಲಿ ಸ್ವಲ್ಪ ಅವ್ರು ದೊಡ್ಡವ್ರು ಇರ್ಬೋದು ಏಜ್ ಅಲ್ಲಿ, ರಘು ಅವ್ರು ಚಿಕ್ಕವ್ರು ಇರ್ಬೋದು. ಬಟ್ ಇಲ್ಲಿ ಸಡನ್ ಆಗಿ ಕೈ ತೋರಿಸ್ತಾರೆ ಈ ರೀತಿಯಾಗಿ. ಯಾರಿಗೆ ಆದ್ರೂ ಹರ್ಟ್ ಆಗೇ ಆಗುತ್ತೆ. ಇಲ್ಲಿ ಜಾನ್ವಿ ಅವ್ರು ಸಿಕ್ಕಾಪಟ್ಟೆ ಇಲ್ಲಿ ಮಾತಾಡಿದ್ರು, ತೋರಿಸೋದು ಮತ್ತಿಲ್ಲಿ ಹತ್ರ ಬರೋದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಜಾನ್ವಿ ಅವರೇ ಇಲ್ಲಿ ಹತ್ರ ಹೋಗ್ತಿದ್ದಾರೆ. ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವ್ರು ಕೂಡ ಇಲ್ಲಿ ಅಷ್ಟೇ, ಅವರು ಕೂಡ ಸ್ವಲ್ಪ ರೊಚ್ಚಿಗೆದ್ರು, ತುಂಬಾ ಜಾಸ್ತಿ ರೊಚ್ಚಿಗೆದ್ದಿದ್ದು ಇಬ್ರು ಕೂಡ ಇಲ್ಲಿ ಅನಿಸ್ತದೆ. ಆಲ್ಮೋಸ್ಟ್ ಇಲ್ಲಿ ಜಾನ್ವಿ ಅವರೇ ಹತ್ರ ಹೋಗ್ಬಿಟ್ಟು ಹತ್ರ ಬಂದ್ಬಿಟ್ಟು ಕೈಯೆಲ್ಲ ತೋರಿಸ್ಕೊಂಡು ಮಾತಾಡಬೇಡ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಹತ್ರ ಇಲ್ಲಿ ಅವ್ರು ಹೋಗೇ ಇಲ್ಲ. ಇಲ್ಲಿ ಪ್ರೋಮೋದಲ್ಲಿ ಗೊತ್ತಾಗ್ತಿರೋದು ಏನಪ್ಪಾ ಅಂತಂದ್ರೆ, ಜಾನ್ವಿ ಅವರೇ ಹತ್ರ ಹೋಗ್ಕೊಂಡು ಕೈಯೆಲ್ಲ ತೋರಿಸ್ಕೊಂಡು ಈ ತರ ಮಾತಾಡಂಗಿದ್ರೆ ಹೋಗು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವ್ರು ಯಾರು ಹೊರಗೋಗು ಅನ್ನಕ್ಕೆ ಆಲ್ಮೋಸ್ಟ್ ಬಿಗ್ ಬಾಸ್ ಇವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಅದೇ ಹೇಳಲ್ವಾ, ಸ್ವಲ್ಪ ಇಲ್ಲಿ ಓವರ್ ಆಗಿ ರಿಯಾಕ್ಟ್ ಆಗ್ತಾ ಇದಾರೆ ಅಂತ ಇಲ್ಲಿ ಗೊತ್ತಾಗ್ತದೆ. ಪಾಪ ರಕ್ಷಿತ್ ಅವರು ಕಕ್ಕಬಿಕ್ಕಿಯಾಗಿ ನೋಡ್ತಾ ಇದಾರೆ. ಬೇರೆ ಯಾರನ್ನ ಇವರು ಒಂದು ಸ್ಥಾನದಲ್ಲಿ ಇದ್ದಿದ್ರೆ ವಾವ್ ಇವ್ರು ಬೈತಿದಾರಲ್ಲ ಅಂತ ಅಂದ್ಬಿಟ್ಟು ಒಳಗಡೆ ಖುಷಿ ಪಟ್ಟಿರೋರು. ಮಿಕ್ಕಿರೋ ಯಾವ ಸ್ಪರ್ಧಿಗಳು ಕೂಡ ಇಲ್ಲಿ ಮಾತಾಡ್ತಿಲ್ಲ, ರಘು ಅವ್ರು ಮಾತಾಡ್ತಾ ಇದಾರೆ. ಆದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಸಿಕ್ಕಾಪಟ್ಟೆ ಇಲ್ಲಿ ಅವ್ರಿಗೊಂದು ಈಗೋ ಅಂತ ಇರುತ್ತಲ್ಲ, ಅದಕ್ಕೆ ಹರ್ಟ್ ಆಗಿರುತ್ತೆ. ಯಾಕೆ ನಮ್ಮನ್ನ ಯಾರೋ ಇಲ್ಲಿ ಎದುರ್ಸಾಗಿ ಬಂದ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಸ್ವಲ್ಪ ಇವಾಗ ಅವ್ರಿಗೂ ಕೂಡ ಭಯ ಸ್ಟಾರ್ಟ್ ಆಗಿದೆ ಅನ್ನೋ ರೀತಿ ಇಲ್ಲಿ ಕಾಣಿಸ್ತದೆ. ನೋಡೋಣ, ಏಕವಚನದಲ್ಲಿ ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿರೋದು ಯಾರು ಅಂತಂದ್ಬಿಟ್ಟು ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವರೇ ಇಲ್ಲಿ ಮರ್ಯಾದೆ ಕೊಡಬೇಕು ಅಂತಂದ್ಬಿಟ್ಟು ಹೇಳಿದ್ರು. ಅವ್ರು ಪ್ರತಿಯೊಬ್ಬರಲ್ಲೂ ಕೂಡ ಹೇಳ್ತಾರೆ. ಇಲ್ಲಿ ರಘು ಅವ್ರಿಗೂ ಕೂಡ ಇಲ್ಲಿ ಹೇಳಿದ್ದಾರೆ. ಯಾಕಂತಂದ್ರೆ ಮೇಡಮ್ ಅಂತ ಫಸ್ಟಿಗೆ ಅವ್ರು ಮಾತಾಡಿದಾಗ ನಾರ್ಮಲ್ ಆಗಿ ಇಲ್ಲಿ ಮಾತಾಡಿದ್ದಾರೆ. ಹೊರಗಡೆ ಎಲ್ಲ ಈ ರೀತಿಯಾಗಿ ನೀವು ಇದ್ರಿ, ಹೆಣ್ಣಿನ ಪರ ಸ್ಟ್ಯಾಂಡ್ ತಗೊಂತಿದ್ರು, ಆದ್ರೆ ಮನೇಲಿ ನೀವ್ಯಾಕೆ ಹೀಗೆ ಮಾಡಿದ್ರಿ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಬಟ್ ಇಲ್ಲಿ ಹೋಗ್ತಾ
ಹೋಗ್ತಾ ಸ್ವಲ್ಪ ಇಲ್ಲಿ ಅತಿರೇಕಕ್ಕೆ ಹೋಗಿದ ತಕ್ಷಣ ಇಬ್ರಿಗೂ ಕೂಡ ಕೋಪ ಬಂದಿದೆ. ಇಲ್ಲಿ ಅಶ್ವಿನಿ ಗೌಡ ಅವರು ಮರ್ಯಾದೆ ಕೊಟ್ಟು ಮಾತಾಡು ಅಂತ ಹೇಳಿದ್ದಾರೆ, ಅವರು ಕೊಟ್ಟಿಲ್ಲ, ಕೊಡಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಆದ್ರೆ ಬಿಗ್ ಬಾಸ್ ಒಳಗಡೆ ಎಂಟ್ರಿ ಕೊಟ್ಟಿರೋದು ಇನ್ನೂ ರಘು ಅವ್ರು ಮಾತ್ರ. ಇನ್ನೂ ಇಬ್ಬರು ಕಂಟೆಸ್ಟೆಂಟ್ ಇದ್ದಾರೆ, ಅವ್ರ ಹತ್ರ ಯಾವ ರೀತಿ ಇವರು ಆಡ್ತಾರೆ ಅಂತ ಕೂಡ ಇಲ್ಲಿ ನೋಡ್ಬೇಕಿದೆ. ಆಲ್ಮೋಸ್ಟ್ ಒಟ್ಟಿಗೆ ಬಿಟ್ಟಿಲ್ಲ. ಫಸ್ಟಿಗೆ ಇಲ್ಲಿ ಬಂದು ರಘು ಅವರು ನೀರ್ ಹಾಕಿದ್ದಾರೆ, ನೀರ್ ಹಾಕಿರಕ್ಕೇನೆ ಬರೀ ಈ ರೀತಿಯಾಗಿ ಆಡ್ತಾ ಇದ್ದಾರೆ. ಇನ್ನು ಬೇರೆ ಏನಾದ್ರು ಹಾಕಿದ್ರೆ ಯಾವ ರೀತಿ ಆಡ್ತಾರೆ ಅಂತ ನೋಡ್ಬೇಕು. ಮುಖಕ್ಕೆ ಬರೀ ಟೀ ಎರ್ಚೋದು ಲಾಸ್ಟ್ ಟೈಮ್ ನೀವು ನೋಡಿರ್ತೀರಾ, ಆ ರೀತಿಯಾಗಿ ಮುಖಕ್ಕೆ ಎರ್ಚೋದಿತ್ತು ಅಂತಂದ್ರೆ ನೆಕ್ಸ್ಟ್ ಇಲ್ಲಿ ರಿಷಾ ಅವರು ಕೂಡ ಇಲ್ಲಿ ಬರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ. ಇಲ್ಲಿ ಫಸ್ಟೇ ಸ್ಟೇಜ್ ಮೇಲೆ ಹೇಳಿದ್ರು, ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ತೋರಿಸ್ತೀನಿ ಏನು ಅಂತಂದ್ಬಿಟ್ಟು ಅಂದ್ರೆ ಬಿಗ್ ಬಾಸ್ ಅಂದ್ರೆ ಏನು ಅಂತಂದ್ಬಿಟ್ಟು ತೋರಿಸ್ತೀನಿ ಅಂತ ಹೇಳಿದ್ರು ಬಿಗ್ ಬಾಸ್ ಮನೆಗೆ. ಇಲ್ಲಿ ಒಬ್ಬರೇ ಬಿಗ್ ಬಾಸ್ ಇರೋದು, ಅದು ಬಿಗ್ ಬಾಸ್ ಮಾತ್ರ. ಇಲ್ಲಿ ಅಶ್ವಿನಿ ಗೌಡ ಅವ್ರೇನು ಬಿಗ್ ಬಾಸ್ ಅಲ್ಲ ಅಂತಂದ್ಬಿಟ್ಟು ಮನೆಯೊಳಗಡೆ ಹೋದ್ಮೇಲೆ ತೋರಿಸ್ತೀನಿ ಅಂತಂದಿದ್ರು. ಸದ್ಯ ಈಗ ರಘು ಅವರು ಸಿಂಹಗರ್ಜನೆ ಆರಂಭ ಆಗಿದೆ. ಇನ್ನು ಇಬ್ಬರು ಸ್ಪರ್ಧಿಗಳಿದ್ದಾರೆ, ನೋಡೋಣ ಬಿಗ್ ಬಾಸ್ ಮನೆಯೊಳಗೆ ಬಂದ ತಕ್ಷಣ ಇವರಿಬ್ರು ಯಾರ ಮೇಲೆ ಇಲ್ಲಿ ನೀಟಾಗಿ ಟಾರ್ಗೆಟ್ ಮಾಡ್ತಾರೆ ಅಂತ ಬಿಟ್ಟು. ಇಲ್ಲಿ ಬಿಗ್ ಬಾಸ್ ಮೇಲೆ ಟಾರ್ಗೆಟ್ ಮಾಡೋದ್ರೆ ಒಬ್ರು ಇಲ್ಲಿ ಈಚೆ ಹೋದ್ರೆ ಅವ್ರು ಇಲ್ಲಿ ಉಳ್ಕೊಳಕ್ ಆಗೋದು. ಯಾಕಂತಂದ್ರೆ ಪ್ರತಿಯೊಂದು ವೀಕಲ್ಲೂ ಕೂಡ ಇಲ್ಲಿ ಒಬ್ಬೊಬ್ರು ಹೋಗ್ತಾನೆ ಇರ್ತಾರೆ. ಆ ನಂತರ ಇಲ್ಲಿ ಉಳ್ಕೋಬೇಕಾಗಿರೋದು 3 ಇಂದ 4 ಜನ ಉಳ್ಕೋಬೇಕು. ಆ ಒಂದು ಕಾರಣದಿಂದ ಇಲ್ಲಿ ಯಾರು ಹೆಚ್ಚಿಗೆ ಉಳ್ಕೋಬೇಕು ಅಂತ ಅಂದ್ಬಿಟ್ಟು ಇಷ್ಟಪಡ್ತಾರೋ ಅವ್ರು ಜಗಳನೂ ಆಡ್ಬೇಕಾಗತ್ತೆ, ಇಲ್ಲ ಅಂತಂದ್ರೆ ಸ್ವಲ್ಪ ಮನಸ್ತಾಪನೂ ಮಾಡ್ಕೋಬೇಕಾಗತ್ತೆ. ಸದ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿ ರಘು ಅವರ ಸಿಂಹಗರ್ಜನೆ ಸ್ಟಾರ್ಟ್ ಆಗಿದೆ. ಈ ಒಂದು ಪ್ರೊಮೋ ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.